ಬರ 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 ಕೊಲಯದ ರಜಾವಕ ಪೊಯ್ಲದ ಏನವ್ವ ಭಾಳ ದಣಿವಾಯ್ತದ? ನಿನ್ನ ಅಣ್ಣನ ಆ ರೀತಿ ಜಪ್ಪಿದ್ರಲ್ಲ, ಅದನ್ನು ನೆಪ ಮಾಡ್ಕೋತಾ ಇದ್ದೆ. ಅವರೇನು ನರಮನಸರು, ರಾಕ್ಷಸರು, ಅವ್ರ ತಾವ ಹೆಂಗೆ ಗೆಯ್ಯೋದು? ಅವ್ವ ಆಲೇಸಿದ ಏನು ಕೇರಿಲೇನು ವಾಲ್ಗ ಕೇಳ್ದಂಗೆ ಆತದೆ? ಯಾರ್ದೋ ಮದುವೆ ಮನೆ ಇರ್ಬೋದು ಬಿಡು. ಅದೆಂತದವ ಜೋತ್ ಬೆಳಗ್ಗೆ ಮೊಡ್ಲ ತುಂಬ್ಕೊಂಡು ಬಾಧೆ ಆದರೆ ಇತ್ತ ಕೊಟ್ಟಾರ ಕೊಡು. ಎಂಥದ್ದು ಇಲ್ಲಪ್ಪ, ಮಕ್ಕಳಿಗೆ ಅಂತ ಒಂದಿಷ್ಟು ಕೊಬ್ಬರಿ ಬೆಲ್ಲ ಕಡ್ಲಿ ಎಲ್ಲ ಕಟ್ಕೊಂಡು. ಇದು ಎಂಥ ಬಾದಿ ನಿಮ್ಮನ್ನೆಲ್ಲ ಹಡ್ದವಳಿಗೆ. ಹಾಂ ಗೊತ್ತಾಯ್ತು, ನಡಿ ಹೋಗೋಣ. ಯಾರ ಅದು? ಓಹೋ ಬಂತಲ್ಲ ಸೇಜಿ ಸವಾರಿ ಮಗಳು ಮದುವೆಗೆ. ಹೌದು ದೊಡ್ಡಯ್ಯ, ಮಗಳಿಗೆ ಮದುವೆ ಮಾಡಕ್ಕಂತಾನೆ ಕರ್ಕೊಂಡು ಹೋಗಿ ಬಂದಿ. ನಮಗೆ ರಾಚಾರ ಎಲ್ಲಿ ಕರ್ಕೊಂಡು ಹೋಗ್ತೀಯ? ಇಲ್ಲೇ ಅಂತ ಮದುವೆ ಇವತ್ತು ರಾತ್ರಿನೇ ಕೇಸೋದಿಲ್ಲ ವಾಲ್ಗ. ಯಾರದ್ರ ದಾರೆ? ಯಾರ್ದ? ನಿನ್ ತಂಗಿದ? ನಿನ್ ಸಾದ್ರತೆ ಮಗ ಅದೇ ನಿನ್ ಬಾವ ಗುತ್ತಿ ಅದನಲ್ಲ, ಅವನಿಗೆ ಕೊಟ್ಟು ಮದುವೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನೀವು ಯಾರು ಬರೋದಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ನಿಮ್ಮನ್ನು ಕಂಡು ಸೋಜ್ಗಾತು. ಅಂತೂ ಬಂದೇ ಬಿಟ್ರಲ್ಲ ಮದಿಗೆ. ಅದೆಂತ ಬೇರ್ರ? ಯಾರಿದಾರ? ಹೆಗ್ಡರಿಗೆ ಕಸಾಯಕ್ಕೆ ಅಮ್ಮವರು ಮರಾಠಿ ಮಂದಿನ ಕರೆದು ಸಡಲೆ ಸದಗ ಕಿತ್ಕ ಬಾ ಅಂದ್ರು. ಅವ ನನಗೆ ಗೊತ್ತಿಲ್ಲ ಅಂದ. ಅದಕ್ಕೆ ಅವ್ರು ನನಗೆ ಕರೆದು ನಿಂಗೆ ಗೊತ್ತೇನೋ ಅಂದ್ರು. ಗೊತ್ತಿಲ್ಲದೆ ಏನೋ ಅಂದೆ. ನಮ್ಮ ಚಟ್ಟ ಮಾರಿಗೆ ನಾನು ಇಲ್ಲದೆ ಇದ್ರೆ ಕೈ ಕಾಲೇ ಬಿದ್ದೋದಂಗೆ ಆಗ್ತದೆ. ಆ ಹಳ್ಳಿ ಮುಖ ಮರಾಠಿ ಮಂದಿನ ಕಟ್ಕೊಂಡು ಅವ್ರು ಯಾರು ಏನು ಮಾಡ್ತಾರೆ? ಅವನಿಗೊಂದಿಷ್ಟು ಕೂಳು ಬೇಯಿಸೋಕೆ ಗೊತ್ತು ಅಷ್ಟೆ. ಅದಕ್ಕೆ ನಮ್ಮ ಒಡೆಯರು ನಾನು ಕರೆದು ನಿನ್ನ ಕೆಲ್ಸಕ್ಕೆ ಬರೋದು ಬೇಡ ಹೋಗೋ ಅಂದರು. ನಮ್ಮ ಜಟ್ಟಮ್ಮ ಹೆಗ್ಗಡ್ತೇರೋ ಬೇಡಪ್ಪ ಗಿಡ ಮೂಲಕ ತಂದು ಕೊಡೋಕ್ಕೆ ನೀನು ಇರು ಅಂದರು. ನಮ್ಮ ಹೆಗ್ಡೆಯವ್ರ ತಂಗಿಗೆ ಮಾತ್ರ ನನ್ನ ಕಂಡ್ರೆ ಆಗೋದಿಲ್ಲ, ಒಳ್ಳೆ ನಾಯಿ ಕಂಡಂಗೆ ಕಾಣ್ತಾರೆ. ಹೆಗಡೆಯವ್ರಿಗೇನು ಕಾಯಿಲೆನಾ? ಅಯ್ಯ ಅವ್ರಿಗೆ ವಾದ ತಪ್ಪಿದ್ಯಾವಾಗ? 3 ಹೊತ್ತು ಕಾಯಿಲೆ ಕಾಯಿಲೆ ಕಾಯಿಲೆ. ಕೆಮ್ಮು, ಶೀತ, ಒಣತುರಿ, ಗೂರ್ಲು, ಹಸುಬಕ್ಕೆ, ಆಮಿಷಂಕೆ, ಗುಬ್ಸ, ಒಂದ ಎರಡ. ಗೊತ್ತಾತೊಡೊಳ್ಳಯ್ಯ,
ನಾವಿನ್ನು ಹೋಯ್ತೀವಿ. ಮಗಳೇ ನಾನು ತಂದಿರುವಾದಾರು ಸುಮಗು ಅಂಜುತ ನನ್ನಿಂದೆ ಬರುತ್ತಾಳೆ, ಅಂಜುತ ನನ್ನಿಂದೆ ಬರುತ್ತಾಳೆ ತಂಗಮ್ಮ, ಕದ ಬಿಡೆ ತಂಗಮ್ಮ ಶ್ರೀಮುವಾಲಿಂಗಿ. ಕದನೆ ಬಿಡುವುದಕ್ಕೆ ಕಾರಣದ ಮಾತುಂಟು, ಮುಂದುಂಟಣ್ಣಯ್ಯ ನುಡಿ ಭಾಷೆ, ಮುಂದುಂಟಣ್ಣಯ್ಯ ನುಡಿ ಭಾಷೆ ನೀನು ಕೇಳಿ ನಿನ್ನ ಕೂಡ. ಹೆಂಗಿದ್ರು ನೀನು ನಂಬಿಕೆರಿ ಅವಳೆ. ನಿನ್ನ ಮಗಳು ತವ್ರು ಸೇರೋರಲ್ಲಿ ನ್ಯಾಯ ಇದೆ. ಇದೇನು ಬಲಾತ್ಕಾರದ ಮದುವೆ ಅಲ್ಲ, ಹೆಣ್ಣು ಹೆಣ್ಣಿನ ತಾಯಿ ಹೆಣ್ಣಿನ ಸೋದರ ಮಾವ ಒಪ್ಪಿ ಮಾಡಿರೋ ಮದುವೆ. ಇದ್ರ ಮೇಲೆ ಅದು ಯಾರು ಏನ್ ಮಾಡ್ತಾರೋ ನಾನ್ ನೋಡ್ಕೊಳ್ತೀನಿ. ನೀವಿನ್ ಹೊರಡಿ, ನಿಮ್ ಕೆಲಸ ನೋಡಿ. ಹಂಗೇನಾರ ಅವ್ರು ನಮ್ಮನ್ನು ಹೊಡಿಸಿದ್ರೆ ಹೋಗ್ಬಿಟ್ಟು ಬಂದ್ರೆ ಆಯ್ತು. ಅತ್ತೆ ಅತ್ತೆ
ಮೀನಾಕ್ಷಿ. ಸಲಾಮು ಬರ್ತಿದೆ ನಾಯಕರಿಗೆ. ಏನು ಇಲ್ಲಿ ತನಕ ಬಂದದ್ದು ಸಾಹೇಬರ ಸವಾರಿ? ನಮ್ಮ ಸಾಹುಕಾರರು ತಮ್ಮನ್ನ ಕರ್ಕೊಂಬರಕ್ಕೆ ಹೇಳಿದ್ದಾರೆ. ಯಾಕಂತೆ? ಯಾಕೋ ನಮಗೆ ಗೊತ್ತಿಲ್ಲ, ನಮಗೆ ಹೇಳುತ್ತಾರೇನು? ಹಾಗಾದ್ರೆ ಯಾಕೆ ಅಂತ ಕೇಳ್ಕೊಂಡು ಬಹೋ. ಹೇ ಆಚಾರ್ಯ, ಸಾವುಕಾರರ ಮಂಜು ಭಟ್ರ ಕತ್ತಿ ಕೊಡ್ಲಿಲ್ಲ, ಇನ್ನು ಯಾಕೆ ಮಾಡ್ಕೊಡ್ಲಿಲ್ಲ ಅಂತ ನಮ್ ಕಿತ್ತೈತಾಳ್ರು ಹೇಳಿ ಕಲ್ಸಿದ್ದಾರೆ. ನೀನೇ ಅವನ ಕೇಳಕ್ಕೆ ಇವಾಗ ನೀನ್ ನೈತಾಡ್ರಿಗೆ ಹೇಳು ಮಾಡ್ಕೊಡಲ್ಲ ಅಂತ. ಯಾವನು ಅಂದ್ರೆ ನಿಮ್ದು ಜುಟ್ಟು ಹಿಡಿದು ಎಳೆದುಕೊಂಡು ಹೋಗಕ್ಕೆ ಬಂದಿರೋ ವಸೂಲಿ ಸಾಬ. ಸಾಬ ಅಂತೆ ಸಾಬ, ಮುಂಡಗಂಡ, ಎಷ್ಟೋ ದೌಲತ್ ನಿನಗೆ. ಏನೋ ಗಂಡ ಗಿಂಡ ಅಂತೀಯ, ಬಾಂಛತ್ ಹಲ್ಲು ದೂಸ್ಬಿಟ್ಟೇನು ಹುಸ್ಸ ಚಲ್ಲಣದಾಗ ಹೇತಣಂಗ್ ಮಾಡ್ಬಿಡ್ತೀನಿ. ಸುವರ್ ಸೂರ ಮಗನೇ ನಿನಗೆ. ಏನೋ ಸುವರ್ ಗಿವರ್ ಅಂತೀಯ, ಮಾದರ್ ಛತ್ ಪಾನೇ ಇಲ್ಲ. ನಿನಗ ಒಂದ್ ತಂಟ ಹಾಕ್ತೀನಿ ನಿನಗೆ. ನಿನಗೆ ಕೊಂದ್ ಹೊಡಿತೀನಿ ಕಣ. ನಿನಗೆ ಬಿಡ್ತೀರ ನೀನು? ಬಿಡ. ಏಯ್ ಏಯ್ ಬಿಡ್ತೀಯಲ್ಲ ಸಬಣ. ಏಯ್ ಬಿಡ. ಏಯ್ ಬಿಡ್ತೀಯಲ್ಲ ನೋಡು, ಬೇಡ ನೋಡು, ಬಿಡ್ತೀಯಲ್ಲ ನೀನು. ಏಯ್ ಸಾಬಿ ಬಿಡ ಬಿಡ. ಮಂಡೆ ಗಂಡ ನಿನ್ನೆ ಅದಿಗೆ ರಣ ಹೊಡಿಯ. ಬಿಡ್ತಿಲ್ಲ ಸಾಬಿ, ಬಿಡ್ತಿಯಲ್ಲ ನೀನು. ನೋಡು ಬೇಡ, ಅವನಿಗೆ ಬಿಡ್ಬೇಡಿ. ನೋಡ್ರಿ. ಏಯ್ ಬಿಡ ಬಿಡ ಸಾಬಿ, ನೋಡ್ ನೀರ್ ಬಿಡು. ಬಿಡ್ತಿಯಲ್ಲೋ? ಹ ಅಯ್ಯೋ ಅಯ್ಯೋ ಅಯ್ಯೋ, ನಂಗೆ ತರ್ತಾನೆ. ಬಿಡ್ಬೇಡ್ರಿ ಅವನಿಗೆ, ಹಾಕ್ರಿ ಅವನಿಗೆ. ನಾಯ್ಕ್ರೆ, ಒಂದು ಬಾಳೆ ಕೊನೆ ಆದ್ರೂ ಕೊಡ್ತೀರಾ? ಯಾಕೆ ಬಾಳೆ ಕೊನೆ ತರ್ಲಿಕ್ಕೆ ಹೇಳಿದಾರೋ ಸಾಹುಕಾರರು? ಸಾಹುಕಾರರು ಯಾಕೆ ಹೇಳ್ತಾರೆ? ಅವ್ರಿಗೆ ಬಾಳೆ ಕೊನೆಗೇನು ಬರಗಾಲವೇ? ನಿಮ್ಮವರ ತೋಟಗಳೆಲ್ಲವೂ ಅವರದೇ ಅಲ್ಲವಾ? ಮತ್ತೆ ನಿಮ್ಮಪ್ಪ ನೆಟ್ಟು ಬೆಳೆಸಿದ್ದು ಮಾಡಿ ಏನೋ ನಿನಗೆ ಬಿಟ್ಟು ಕೊಡಕ್ಕೆ? ನಮ್ಮಪ್ಪ ಯಾಕೆ ನಿಮ್ಮ ಮನೆಗೆ ಮಲಗೋದಿಕ್ಕೆ ಬರುತ್ತಾನೆ? ನಾನು ಗಟ್ಟಿಯಾಗಿ ಕೆಮ್ಮಿದ್ರೆ ಲುಂಗಿ ಒದ್ದೆ ಆಗ್ತದೆ. ಪಟ್ಟಿಂಗ ಲಂಗು ಲಗಾಮ್ ಇಲ್ದೆ ಬಾಯಿಗೆ ಬಂದಂಗೆ ಪಟ್ಟಂಗ ಹೊಡಿತಾನೆ ಲೌಡಿ ಮಗನೇ. ಸ್ವಾಮಿ, ಆ ಹೂವಳ್ಳಿ ವೆಂಕಟಣ್ಣ ಏನು ಹೇಳಿದ ಗೊತ್ತಾ? ಏಯ್, ಆ ಕಿಟ್ಟ ಐತಾಳ ನಂಗೆ ಗೊತ್ತಿಲ್ಲೇನಾ? ಆದ್ರ ಗತಿ ಹೆಂಡತಿಗೆ ನೋಡ್ಕೊಳಕ್ಕಾಗದೆ ಆಳಕ್ಕಾಗದೆ ಸಾಹುಕಾರದ ಮಗನಿಗೆ ಗುತ್ತಿಗೆ ಕೊಟ್ಟವ. ಅವ ನನ್ನ ಹರಿಯೋದು ಅಷ್ಟರಲ್ಲೇ ಐತೆ ಅಂದ ಸ್ವಾಮಿ. ಅಷ್ಟೇ ಅಲ್ಲ ಸ್ವಾಮಿ, ನಿಮ್ಮ ಸಾಹುಕಾರ ಮಂಜು ಭಟ್ರ ಯೋಗ್ಯತೆ ನಂಗೆ ಗೊತ್ತಿಲ್ಲನಾ? ಅವ ಹೇಳಲ್ಲಿ ಬಿದ್ದ ಕಾಸನ್ನ ಹೆರ್ಕಿ ನಾಲಿಗೆಯಲ್ಲಿ ನಕ್ತಾನೆ ಜುಗ್ಗ ಅಂದ. ಅಡವೆ ಮಗನ್ನ ಸರಿ ಮಾಡಕ್ಕೆ ಯೋಗ್ಯತೆ ಇಲ್ಲ, ಬಡಪಾಯಿ ಸೊಸೆನ ಅತ್ತೆ ಮಾವ ಸೇರ್ಕೊಂಡು ಕಾಲು ಕೈ ತಿರ್ಪಾಕ್ಯಾರಲ್ಲ, ಹಂಗಲ್ಲ ಇದು ಅಂದ. ಐತಾಳ ಏನಾದ್ರು ನನ್ನ ಸುದ್ದಿಗೆ ಬಂದ್ರೆ ಗುದ್ದು ಬೀಳ್ತದೆ ಅಂತ ಹೋಗಿ ಹೇಳು ಅಂದ. ನನ್ನನ್ನು ಕರೆಕ್ ಅವ್ರು ಯಾರೋ? ನನ್ನ ತೋಟ ಗೆದ್ದೆ ಇಲ್ಲ, ಅವ್ರಪ್ಪಂದೇನಲ್ಲ ಅಂದ.
ಹೆಚ್ಚಿಗೆ ಮಾತಾಡಿದ್ರೆ ನಿಂತಲೇ ಕಡಿತೀನಿ ಅಂದ ವೆಂಕಟಪ್ಪ ನಾಯ್ಕ. ಹಾಗನ್ನು ಆ ನಾಯಕ. ಸರಿ, ನೀನು ಹೋಗು. ಆ ನಾಯಕನ ಸೊಕ್ಕು ಹೇಗೆ ಇಳಿಸ್ಬೇಕು ಅನ್ನೋದು ನನಗೆ ಗೊತ್ತು. ನಾನು ಸಾವುಕಾರ ಹತ್ರ ಮಾತಾಡ್ತೀನಿ. ಈ ಮಾತುಗಳನ್ನ ಆ ಹೂವಳ್ಳಿ ವೆಂಕಟಪ್ಪ ನಮ್ಮ ವಸೂಲಿ ಸಾಹೇಬ್ರ ಹತ್ರ ಆಡಿದ್ನಂತೆ ಸಾವುಕಾರ್ರೆ. ಎಲ್ಲಾದ್ರೂ ಉಂಟೆ? ಈ ಗೌಡ್ರ ಮಕ್ಕಳನ್ನ ಹೀಗೆ ಬಿಟ್ರೆ ನಾಳೆ ನಾವೆಲ್ಲಾದ್ರೂ ಬದುಕೋದು ಉಂಟೆ? ನಮ್ಮನ್ನ ಗಾಣದ ಎತ್ತುಗಳನ್ನಾಗಿ ಮಾಡ್ಕೊಂಡ್ಬಿಡ್ತಾರಷ್ಟೇ. ಅದಕ್ಕೆ ನಾವು ಸ್ವಲ್ಪ ಆ ನಾಯಕರ ವಿಷಯದಲ್ಲಿ ಕಠೋರವಾಗಿ ವರ್ತಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಕರೆ ನೀವೊಂದು ಕೆಲಸ ಮಾಡಿ, ನಮ್ಮ 4 ಜನ ಆಳುಗಳನ್ನ ಕರ್ಕೊಂಡು ಹೋಗಿ ಆ ವೆಂಕಟಪ್ಪ ನಮಗೆ ಪರಭಾಗ ಮಾಡಿರೋ ಜಮೀನನ್ನ ಸಾಗುವಳಿ ಮಾಡಿ, ಜೊತೆಲಿ ನೀವು ವಸೂಲಿ ಸಾಬರನ್ನು ಇಟ್ಕೊಳ್ಳಿ. ಯಾವುದಕ್ಕೂ ಜಗ್ಗಬೇಡಿ. ಆ ಯೋಗ್ಯರಿಗೆ ಸರಿಯಾದ ಬುದ್ಧಿ ಕಲಿಸಬೇಕು. ಆಯ್ತು ಸಾವುಕಾರ್ರೆ, ಇನ್ನೊಂದು 2 ದಿವಸದೊಳಗೆ ನಾನು ಅದಕ್ಕೆಲ್ಲ ಏರ್ಪಾಟ್ ಮಾಡ್ತೀನಿ. ನಾನಿನ್ನು ಬರಲೆ? ನೀವಿನ್ನು ಹೋಗಬಹುದು. ಈ ಜನ್ಮದಂಗೆ ನಿನ್ನ ಋಣ ತೀರ್ಸೋಕಾತ. ಈ ಮಕ್ಕಳು ನಿನ್ನೆ ನಂಬ್ಕೊಂಡಿದ್ದು. ಇವುಗಳು ತಬ್ಲಿ ಹಾಪಕ್ಕೆ ಬಿಡಬೇಡ, ಅವಕ್ಕೆ ನೀನೇ ದಿಕ್ಕು. ಕೃಷ್ಣಣ್ಣ, ನನಗೆ ಎಂಥ ಗತಿ ಬಂತ. ನಾನು ಎಷ್ಟು ಬಿರಿಸ್ತಿದ್ನ, ಅವಳು ನಮ್ಮನ್ನೆಲ್ಲ ಬಿಟ್ಟು ಮಾಡು. ಈಗ ನನಗೆ ನನ್ನ ಮಕ್ಕಳಿಗೆ ಅನ್ನ ಬೆಳೆಸಾಕು ಯಾರೋ ಬಿಟ್ಟಣ್ಣ, ಯಾರಿದ್ರು. ಈಗ ಅಪ್ಪು ನಾತ್ ನೀವು ಮರ್ಕೋದ್ ಬೇಡ. ನಾವೆಲ್ಲ ಇತ್ತಲ್ಲ ಅಕ್ಕಳಿ ಮಕ್ಕಳನ್ನ ಸಾಕ್ತ. ದೊಡ್ಡವ್ರ ಆ ಗದ್ದಿಗೆ ಅವ್ರ ಪಾಳ ಅವ್ರ ಕಣ್ಕೊಂತ ಮರ್ಕೋದ್ ಬೇಡ. ಹೋ, ನೀ ಕೆಲ್ಸಕ್ಕೋ. ಆಯ್ತಾ ಪೀಂಚಲು, ನೀವೇ ನನ್ನ ತಬ್ಲಿ ಮಕ್ಕಳಿಗೆ ಅಪ್ಪ ಅಮ್ಮ. ದೇಯಿ ಅವುಗಳನ್ನ ನಡು ದಾರಿಲಿ ಕೈ ಬಿಟ್ಟು ಹಾಳು. ನನ್ನ ಮಾತಿರ್ಲ, ಆ ಮಕ್ಕಳು ನಾಳೆ ಹ್ಯಾಂಗೆ ದೊಡ್ಡವರಾತು ಏನು. ನಿಮ್ಮ ದಮ್ಮಯ್ಯ ಅವ್ರ ಕೈ ಬಿಡೋಕಾಗ. ಮುತ್ತಿನಂತ ನನ್ನ ಹೆಂಡತಿ ಹೋದ ಮೇಲೆ ನಾ ಯಾಕೆ ಬದುಕಿರ್ಕ? ನಾ ಬದುಕಿರೋಕಾಗ, ನಾ ಬದುಕಿರೋಕಾಗ. ಅಕ್ಕಣೆ ತಕೋ ಸೀರೆ ತಕೋ. ಅವನಿಗಂತೂ ಯೋಗ ಇರ್ಲ ಕಣ. ನಾವು ಎಷ್ಟು ಪ್ರೀತಿಯಿಂದ ತಂದು ಕೊಟ್ಟಿದ್ದೀವಿ ಗೊತ್ತಾ.
ಅವಳು ಪೆಟ್ಟಿಗೆಯಾಗಿ ಇಟ್ಟು ಹೋದಾಳೆ. ನಾ ಕೈ ಮುಗಿದು ಕೇಳ್ಕಂತೀನಿ, ಈ ಮಕ್ಕಳಿಗೆ ಅಪ್ಪ ಅಬ್ಬಿ ಎಲ್ಲ ನೀನೇ ಅವನು ಕಾಪಾಡ್ತೀನಿ. ನಂಗೆ ಸ್ವಲ್ಪ ಕೆಲಸ ಇತ್ತ, ನಾ ಇಟ್ಟಾಗಿ ಬೈಸರಿ ಕಪ್ಪ ಪದರಿಗೆ ಬತ್ತೆ.